ದಶರಥನ ಮಕ್ಕಳಾದಂತಹ ಶ್ರೀರಾಮಚಂದ್ರ, ಭರತ, ಶತ್ರುಘ್ನ, ಲಕ್ಷ್ಮಣರು ಸಹೋದರರು ಹೇಗಿರಬೇಕು ಎಂಬುದಕ್ಕೆ ನಮ್ಮ ಮುಂದೆ ಮಾದರಿಯಾಗಿ ಇರ್ತಾರೆ, ಆದರ್ಶವಾಗಿ ಇರ್ತಾರೆ. ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯಕ್ಕೆ ಹೋಗುವುದಕ್ಕೆ ಸಿದ್ಧನಾಗಿರ್ತಾನೆ. ಧರ್ಮಪತ್ನಿಯಾದಂತಹ ಸೀತೆಯು ರಾಮನಲ್ಲಿ ಒತ್ತಾಯ ಮಾಡಿ ಅವನು ಬೇಡವೆಂದರೂ ಕೇಳದೆ ಅವನ ಜೊತೆಯಲ್ಲಿ ಹೋಗುವುದಕ್ಕೆ ಸಿದ್ಧಳಾಗಿರ್ತಾಳೆ. ಅಷ್ಟರಲ್ಲಿ ಈ ವಾರ್ತೆ ಲಕ್ಷ್ಮಣನಿಗೆ ತಿಳಿಯುತ್ತದೆ. ಲಕ್ಷ್ಮಣ ಮತ್ತೇನನ್ನೂ ಹೇಳುವುದಿಲ್ಲ. ಅಣ್ಣ, ನೀನಿದ್ದಲ್ಲೇ ನನಗೆ ಅಯೋಧ್ಯೆ, ನೀನಿರದ ಅಯೋಧ್ಯೆ ನನಗೆ ಅರಣ್ಯ. ನಾನು ಅರಣ್ಯಕ್ಕೆ ಬರ್ತೇನೆ ನಿನ್ನ ಜೊತೆಗೆ ಎಂಬುದಾಗಿ ಹೇಳ್ತಾನೆ. ಶ್ರೀರಾಮಚಂದ್ರ ಅವನಿಗೆ ಹೇಳ್ತಾನೆ, ತಮ್ಮ, ಅರಣ್ಯಕ್ಕೆ ಹೋಗಬೇಕಾದವನು ನಾನು. ತಂದೆಯವರ ಮಾತು ನಾನು ಅರಣ್ಯಕ್ಕೆ ಹೋಗುವುದಕ್ಕೆ, ನಿನಗಲ್ಲ. ಅಯೋಧ್ಯೆಯಲ್ಲಿ ತಂದೆ ತಾಯಿಯರ ಸೇವೆಯನ್ನು ಮಾಡಿ ಅಯೋಧ್ಯೆಯಲ್ಲಿ ಉಳಿದುಕೋ. ಲಕ್ಷ್ಮಣ ಕೇಳುವುದಿಲ್ಲ. ಅಣ್ಣ, ತಾನೂ ಬರ್ತೇನೆ. ಅಷ್ಟರಲ್ಲಿ ಬಂದಂತಹ ಸುಮಿತ್ರಾದೇವಿ, ಇಲ್ಲೂ ಸಹಿತ ಸುಮಿತ್ರಾದೇವಿಯ ಆ ದೊಡ್ಡ ಮನಸ್ಸು ನಮಗೆ ವ್ಯಕ್ತವಾಗ್ತದೆ. ರಾಮಚಂದ್ರ, ಲಕ್ಷ್ಮಣನನ್ನು ನಿನ್ನೊಂದಿಗೆ ಕರೆದುಕೊಂಡು ಹೋಗು. ಅವನು ನಿನ್ನೊಂದಿಗೆ ಬರುವುದಕ್ಕೆ ಆಸೆ ಪಡ್ತಾನೆ, ಅಪೇಕ್ಷೆ ಪಡ್ತಾನೆ. ಅವನಲ್ಲಿ ಸ್ವಲ್ಪ ದುಡುಕು ಸ್ವಭಾವ ಇದೆ. ನಿನ್ನೊಂದಿಗೆ ಇದ್ದರೆ ಅದು ಸಹಿತ ಸರಿಯಾಗಬಹುದು. ಅವನ ಮಾತಿನಂತೆ ನಿನ್ನೊಂದಿಗೆ ಅವನು ಅರಣ್ಯಕ್ಕೆ ಬರಲಿ ಎಂಬುದಾಗಿ ಆ ಮಹಾತಾಯಿ ಹೇಳ್ತಾಳೆ. ಆಗ ರಾಮನು ಒಪ್ಪಿಕೊಳ್ತಾನೆ. ನಂತರ ಲಕ್ಷ್ಮಣ ತನ್ನ ಹೆಂಡತಿಯಾದಂತಹ ಊರ್ಮಿಳೆಗೆ ಅಣ್ಣ ಅತ್ತಿಗೆಯರ ಸೇವೆಯನ್ನು ಮಾಡುವುದಕ್ಕಾಗಿ ತಾನು ಅರಣ್ಯಕ್ಕೆ ಹೊರಟವನು. ಪತ್ನಿ ಸಮೇತನಾಗಿ ತಾನು ಅರಣ್ಯಕ್ಕೆ ಹೋದರೆ ನನ್ನ ವ್ರತಕ್ಕೆ ಭಂಗ ಬರಬಹುದು. ಆದ್ದರಿಂದ ನೀನು ಅಯೋಧ್ಯೆಯಲ್ಲಿಯೇ ಉಳಿದುಕೋ ಎಂಬುದಾಗಿ ಹೇಳ್ತಾನೆ. ಆಗ ಊರ್ಮಿಳೆ ಅವನ ಮಾತಿಗೆ ಒಪ್ಪಿ ತಾನು ಅಯೋಧ್ಯೆಯಲ್ಲಿ ಇರ್ತೇನೆ, ಆದರೆ ವಸಿಷ್ಠ ಆಶ್ರಮದಲ್ಲಿ ಅವರ ಸೇವೆಯನ್ನು ಮಾಡುತ್ತಾ ನಾನು ಕಾಲ ಕಳೆಯುತ್ತೇನೆ ಬರುವವರಿಗೆ, ಲಕ್ಷ್ಮಣ ಬರುವವರಿಗೆ ಎಂದು ಹೇಳ್ತಾನೆ. ಎಂಥ ಆದರ್ಶವಾದಂತಹ ದಂಪತಿಗಳು, ಎಂತಹ ಮಾತುಗಳು! ಲಕ್ಷ್ಮಣ ನಿಜವಾಗಿಯೂ ಅರಣ್ಯಕ್ಕೆ ಹೋಗಬೇಕಾದದ್ದಿಲ್ಲ. ರಾಮನು ಅರಣ್ಯಕ್ಕೆ ಹೋದಾಗ ತಾನೂ ಸಹಿತ ಅಯೋಧ್ಯೆಯ ಅರಸನಾಗಬಹುದು ಎಂದು ಅವನು ಹಂಬಲಿಸಬಹುದಾಗಿತ್ತು. ಆದರೆ ಅಣ್ಣ ತಮ್ಮಂದಿರ ವಾತ್ಸಲ್ಯ, ಅಣ್ಣನ ಮೇಲಿದ್ದ ಗೌರವ, ಅವನ ದೊಡ್ಡದಾದಂತಹ ಮನಸ್ಸು, ತಾನು ಅಣ್ಣನ ಸೇವೆ ಮಾಡಿ ಅಣ್ಣನೊಂದಿಗೆ ಇರ್ತೇನೆ, ಅಣ್ಣ ಅತ್ತಿಗೆಯರೇ ಸೇವೆ ಮಾಡ್ತೇನೆ ಎಂಬುದಾಗಿ ಹೇಳ್ತಾ ಅವನು ಅರಣ್ಯಕ್ಕೆ ಹೋಗ್ತಾನೆ. ಇದೆಲ್ಲವನ್ನು ನಾವು ರಾಮಾಯಣದಲ್ಲಿ ಓದಬಹುದು, ತಿಳಿದುಕೊಳ್ಳಬಹುದು. ಓದುವುದು ಈಗ ಕಡಿಮೆ ಆಗ್ತಾ ಇದೆ. ಆದರೆ ಅದ್ಭುತವಾದಂತಹ ಆಲೋಚನೆಗಳು, ಯೋಚನೆಗಳು, ವಿಷಯಗಳು ನಮ್ಮ ಸಂಸ್ಕಾರವನ್ನು, ಸಮಾಜದ ಸಂಸ್ಕಾರವನ್ನು ಬಲಪಡಿಸ್ತವೆ, ಒಳ್ಳೆಯದಾಗಿ ಮಾಡ್ತವೆ. ನಮಸ್ಕಾರಗಳು.